ಪ್ರಿಯ ವಿದ್ಯಾರ್ಥಿಗಳೇ, ನಾನು ಸಂಗಮೇಶ್ ಹಿರೇಮಠ್, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಷಯ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಳಕಿ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BSc ಪ್ರಥಮ ವರ್ಷದ ಪ್ರಥಮ ಸೆಮೆಸ್ಟರ್ನ ಗದ್ಯ ಭಾಗದಲ್ಲಿ ಬರುವ 1ನೇ ಗದ್ಯ ಲೇಖನ ಮನೆ ಅಂಗಳದಲ್ಲಿ ವನೌಷಧಿ. ಈ ಗದ್ಯ ಭಾಗದ ಸುಮಾರು 4 ತರಗತಿಗಳನ್ನು ಈಗಾಗಲೇ ನಾವು ನೋಡಿದ್ದೆವು. ಇದು 5ನೆಯ ಅಧಿವೇಶನ. ಹಿಂದಿನ ತರಗತಿಯಲ್ಲಿ ನಾವು ದೊಡ್ಡ ಪತ್ರೆ, ನಂದಿ ಬಟ್ಟಲು ಈ ಸಸ್ಯಗಳ ವೈಜ್ಞಾನಿಕ ಹೆಸರು, ಅವುಗಳ ರಾಸಾಯನಿಕ ಘಟಕಗಳು, ಔಷಧಿಯ ಗುಣ ಮತ್ತು ಅವುಗಳ ಹಿನ್ನೆಲೆಯನ್ನು ತಿಳಿದುಕೊಂಡಿದ್ದೆವು. ಪ್ರಸ್ತುತ ತರಗತಿಯಲ್ಲಿ ನುಗ್ಗೆ ಈ ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ನುಗ್ಗೆಯನ್ನು ಸರ್ವಂತರ್ಯಾಮಿ ಸಸ್ಯ ಎಂದು ಕರೆಯುತ್ತಾರೆ. ಅಂದರೆ ಎಲ್ಲ ಕಡೆಯಲ್ಲೂ ಬೆಳೆಯುವಂಥ ಒಂದು ಸಸ್ಯವರ್ಗ. ಯಾವುದೇ ಪ್ರಾದೇಶಿಕ ಹವಾಮಾನಕ್ಕೆ ಅನುಗುಣವಾಗಿ ಬೆಳೆಯುವಂಥ ಸರ್ವಂತರ್ಯಾಮಿ ಆದಂಥದ್ದು. ಅಷ್ಟೇ ಅಲ್ಲದೆ ನುಗ್ಗೆ ಈ ಯಾವುದೇ ಪರಿಶ್ರಮವಿಲ್ಲದೆ ಕೂಡ ಇದನ್ನು ಬೆಳೆಯಬಹುದು ಎನ್ನುವಂಥ ವಿಚಾರ. ಲೇಖಕಿ ವಸುಂಧರಾ ಭೂಪತಿಯವರು ಈ ನುಗ್ಗೆಯ ಔಷಧಿ ಗುಣ, ಇದರಲ್ಲಿರುವಂತಹ ರಾಸಾಯನಿಕ ಘಟಕಗಳು, ಸಸ್ಯ ವರ್ಣನೆ ತುಂಬ ಸುಂದರವಾಗಿ ಈ ಲೇಖನದಲ್ಲಿ ಹೇಳಿದ್ದಾರೆ. ಈ ನುಗ್ಗೆಯ ಎಲೆ, ಹೂವು, ಕಾಯಿ ಎಲ್ಲವೂ ಆಹಾರ. ಅಂದರೆ ಈ ನುಗ್ಗೆಯ ಹೂವನ್ನು ನಾವು ಒಗ್ಗರಣೆ ಹಾಕಿ ಇದನ್ನು ಪಲ್ಯನ್ನಾಗಿ ಮಾಡಬಹುದು. ಎಲೆಯ ಕುದಿಸಿ ಅದರ ಸೊಪ್ಪನ್ನು ಕೂಡ ಊಟ ಮಾಡಬಹುದು. ನುಗ್ಗೆಕಾಯಿ ಅಂತೂ ಎಲ್ಲರಿಗೂ ಇಷ್ಟವಾದಂಥದ್ದು. ಸುಮಾರು ಈ ನುಗ್ಗೆ ಸಸ್ಯದಲ್ಲಿ ಔಷಧಿ ಗುಣವಿದೆ ಎಂದು ಸುಮಾರು 2000 ವರ್ಷಕ್ಕಿಂತಲೂ ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರು ಬಳಸಿಕೊಳ್ತಾ ಬಂದಾರೆ. ಅದಕ್ಕೆ ನುಗ್ಗೆಯನ್ನು ಔಷಧಿಯ ಖನಿಜ ಅಂತ ಕರೀತಾರೆ. ಅಷ್ಟು ಅತಿ ಹೆಚ್ಚಿನ ಪ್ರಮಾಣದ ಔಷಧಿಯ ಗುಣ ಈ ನುಗ್ಗೆಯಲ್ಲಿ ಅದ. ಋಗ್ವೇದದಲ್ಲಿ ನುಗ್ಗೆಯನ್ನು ಒಂದು ಹಿತ್ತಲ ಗಿಡವಾಗಿ ಬಳಸುತ್ತಿದ್ದಾರೆ ನೋಡ್ರಿ. ವೇದಗಳಲ್ಲಿ ಅತಿ ಮೊಟ್ಟ ಮೊದಲೇ ವೇದ, ಪ್ರಾಚೀನ ವೇದ ಅಂದರೆ ಋಗ್ವೇದ. ಆ ಋಗ್ವೇದದಲ್ಲಿ ಹಿತ್ತಲ ಗಿಡವಾಗಿ, ಅಂದರೆ ಪ್ರತಿಯೊಬ್ಬರು ತಮ್ಮ ಮನೆ ಹಿತ್ತಲಿನಲ್ಲಿ ಈ ಗಿಡವನ್ನು ಬೆಳೀತಾ ಇದ್ದರು, ಅದನ್ನು ಬಳಕೆ ಮಾಡ್ಕೋತಾ ಇದ್ದರು. ಯಾಕಂದರೆ ಆ ನುಗ್ಗೆಯಲ್ಲಿ ಅಷ್ಟು ಮಹತ್ವಪೂರ್ಣವಾದ ಔಷಧಿಯ ಸತ್ವ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ಬೆಳೀತಾ ಇದ್ದರು ಅನ್ನುವಂಥ ವಿಚಾರ ಋಗ್ವೇದದಲ್ಲಿ ಕಂಡುಬರ್ತದೆ. ಮರಕ್ಕೆ ಶೋಭೆ ತರುವ ಹೂಗಳ ದಶೆಯಿಂದ ಇದಕ್ಕೆ ಶೋಭಾಂಜನವೆಂಬ ಹೆಸರು ಕೂಡ ಇದೆ. ಯಾಕಂದ್ರೆ ನೋಡಿರಿ, ನುಗ್ಗೆ ಹೂ ಭಾಳ ಸುಂದರವಾಗಿರ್ತೈತೆ, ಅದಕ್ಕೆ ಶೋಭಾಂಜನ ಎಂಬ ಹೆಸರು ಕೂಡ ಇದಕ್ಕೆ ಇದೆ. ಈ ನೀಲಿ ಹೂಗಳ ಬಣ್ಣದಿಂದ ನೀಲಿ, ಕೆಂಪು, ಬಿಳಿ ಎಂದು 3 ಜಾತಿಗಳನ್ನು ಗುರುತಿಸಿವೆಯಾದರೂ ಕಾಡು ನುಗ್ಗೆ ಎಂಬ ಇನ್ನೊಂದು ಮರದ ಬಗ್ಗೆ ವಿವರಣೆ ದೊರೆಯುತ್ತದೆ. ಆ ಕಾಡು ನುಗ್ಗೆ ಬಗ್ಗೆ ನಮಗೆ ಲೇಖಕಿಯರು ಏನು ಹೇಳಿಲ್ಲ. 3 ಥರದ ನುಗ್ಗೆಯನ್ನು ನಾವು ವಿಂಗಡಿಸ್ಬೋದು. ಆ ನುಗ್ಗೆಕಾಯಿ ಗಿಡಕ್ಕೆ ಆಗೋ ಹೂಗಳ ಒಂದು ವಿಚಾರದಲ್ಲಿ ನಾವು ನೀಲಿ, ಕೆಂಪು, ಬಿಳಿ ಎಂಬ 3 ಪ್ರಕಾರಗಳ ನುಗ್ಗೆಕಾಯಿ ಗಿಡಗಳನ್ನು ನಾವು ವಿಭಾಗಿಸ್ಬೋದು. ನುಗ್ಗೆಕಾಯಿಗಳನ್ನು ಮಸಾಲೆ ಹೆಚ್ಚು ಬಳಸಿ ಅಡುಗೆ ತಯಾರಿಸಿದರೆ ಹಳ್ಳಿಗಾಡಿನಲ್ಲಿ ಇದಕ್ಕೆ ನೋಡ್ರಿ ಎಲೆಬಿಲ್ಲದ ಮಾಂಸ ಅಂತ ಕರೀತಾರೆ. ನೋಡ್ರಿ, ನುಗ್ಗೆ ಸೊಪ್ಪು ಉತ್ತಮ ಔಷಧಿ ಗುಣಗಳ ಕಾಯಿಪಲ್ಯ. ಇದು ಆರೋಗ್ಯವರ್ಧಕ ತರಕಾರಿ. ಎಳೆ ನುಗ್ಗೆಕಾಯಿನ ತುಂಡು ಮಾಡಿ ತೊಗರೆಬೇಳೆಯಿಂದ ಬೇಯಿಸಿ ರುಚಿಕರವಾದ ಹುಳಿ ಮತ್ತು ಸಾರು ತಯಾರಿಸ್ತಾರೆ. ನಿಂಬೆಕಾಯಿ, ಉಪ್ಪಿನಕಾಯಿ, ನುಗ್ಗೆಕಾಯಿ ತುಂಡು ಮಾಡಿ ಸೇರಿಸ್ಬೋದು. ನೋಡಿರಿ, ಉಪ್ಪಿನಕಾಯಿ ಮಾಡಿಸಿ ನುಗ್ಗೆಕಾಯಿ ಉಪ್ಪಿನಕಾಯಿ ಕೂಡ ಮಾಡ್ತಾರೆ. ಪಕ್ವಾದ ನಂತರ ನುಗ್ಗೆಕಾಯಿ ತಿನ್ನಲು ರುಚಿ. ನುಗ್ಗೆಕಾಯಿನ ಯಾವ ರೀತಿಯಲ್ಲಿ ಸೇವಿಸಿದರೂ ಸರಿ, ಅದು ದೇಹ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ನುಗ್ಗೆಕಾಯಿಯಿಂದ ಸಾರು ಪಲ್ಯಗಳನ್ನು ಮಾಡ್ತಾರೆ ಅಂತ. ಇದು ಎಲ್ಲರೂ ನಮಗೆಲ್ಲ ಗೊತ್ತದು. ಪ್ರತಿಯೊಬ್ಬರು ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ನುಗ್ಗೆಕಾಯಿನ ಅತಿ ಹೆಚ್ಚಾಗಿ
ಬೆಳೆಸ್ತಾರೆ. ಎಲ್ಲಿ ಬೇಕಾದಲ್ಲಿ ನುಗ್ಗೆಕಾಯಿ ಸಲೀಸಾಗಿ ಅದನ್ನು ಬೆಳೆಯಬಹುದು. ಈ ನುಗ್ಗೆ ಎಲೆ ಸೊಪ್ಪನ್ನು ಕೂಡ ಬಳಸ್ತಾರೆ. ನುಗ್ಗೆ ಸೊಪ್ಪಿನ ಸಾರು ಗರ್ಭಿಣಿಯರಿಗೆ ಮತ್ತು ಹಾಲುಣಿಸುವ ಮಾತೆಯರಿಗೆ ಅತಿ ಉತ್ತಮ ಪೋಷಕಾಂಶಗಳನ್ನು ಕೂಡಿದ ಆಹಾರ. ನೋಡಿರಿ, ಭಾಳ ಮಹತ್ವದ ವಿಚಾರ ನೆನಪಿಟ್ಕೋರಿ. ನುಗ್ಗೆ ಸೊಪ್ಪಿನ ಸಾರು ಗರ್ಭಿಣಿಯರಿಗೆ ಮತ್ತು ಹಾಲುಣಿಸುವ ಮಾತೆಯರಿಗೆ ಉತ್ತಮ ಪೋಷಕಾಂಶಗಳಿಂದ ಕೂಡಿದ ಆಹಾರ ಅಂತ. ಈ ಸಾರನ್ನು ಅಬಾಲ ವೃದ್ಧಿ ಅಂದರೆ ಚಿಕ್ಕ ಮಕ್ಕಳಿಂದ ಹಿರಿಯರಿಗೆ ಅತ್ಯಂತ ಇಷ್ಟಪಟ್ಟು ಸ್ವಾದಿಷ್ಟವಾದಂಥ ಒಂದು ಸಾರಿದು ನುಗ್ಗೆಕಾಯಿದು. ಇನ್ನೂ ಒಂದು ವಿಚಾರ, ಬೇಯಿಸಿ ಬಸಿದ ನುಗ್ಗೆ ಸೊಪ್ಪಿನ ರಸಕ್ಕೆ ನಿಂಬೆ ರಸ ಹಿಂಡಿ ಸೇವಿಸಬೇಕು. 1 ವಾರ ಕಾಲ ಪ್ರತಿದಿನ ಬೆಳಗ್ಗೆ 1 ಬಟ್ಟಲು ರಸ ಸೇವಿಸುತ್ತಿದ್ದರೆ ತಲೆ ಸುತ್ತುವಿಕೆ ನಿವಾರಣೆ ಆಗುತ್ತದೆ. ಭಾಳ ಇಂಪಾರ್ಟೆಂಟ್. ತಲೆನೋವು ಅನಾಸಿನ ತೊಗೊರಿ, ತಲೆನೋವು ಕಡಿಮೆ ಮಾಡ್ಕೋರಿ ಅಂತ ನಾವು ಪ್ರತಿನಿತ್ಯ ಟಿ ವಿಯಲ್ಲಿ ಅಡ್ವರ್ಟೈಸ್ ನೋಡ್ತೀವಿ. ನಮ್ಗೆ ಗೊತ್ತಿಲ್ಲ ನುಗ್ಗೆಕಾಯಿ ಸೊಪ್ಪಿನಲ್ಲಿ ಅದನ್ನು ಬೇಯಿಸಿ ರಸ ಕುಡಿದ್ರಿಂದ ತಲೆ ನೋವು ಕಡಿಮೆ ಆಗ್ತಾ ಅನ್ನೋದು ಗೊತ್ತಿಲ್ಲ. ನಾವು ಇಲ್ಲಿ ಪ್ರತಿಯೊಂದಕ್ಕೂ ನಾವು ಈ ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ಳುವಂಥದ್ದು ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕಾಲು ನೋವಾದರೆ ಒಂದು, ಹಲ್ಲು ನೋವಾದರೆ ಒಂದು ಟ್ಯಾಬ್ಲೆಟ್, ಕಣ್ಣು ನೋವಾದರೆ ಒಂದು ಕೆಮ್ಮು ಬಂದರೆ ಸಿರಪ್ಗಳು. ಅಷ್ಟು ನಾವು ಪ್ರತಿಯೊಂದಕ್ಕೂ ಇವತ್ತು ಏನಾಗ್ಬಿಟ್ಟಿದ್ದೇವೆ ಅಂದರೆ, ನಮ್ಮ ಸುತ್ತಮುತ್ತಲಿರುವ ಸಸ್ಯಗಳಲ್ಲಿ ಔಷಧೀಯ ಗುಣ ಅದಂತ ನಮ್ಮ ಗಮನಕ್ಕೆ ಬರುವುದಿಲ್ಲ ಮತ್ತು ಆ ತಿಳುವಳಿಕೆ ನಮಗಿಲ್ಲ. ಯಾಕಂದ್ರೆ ನಾವು ಹಿಂದಿನ ಪದ್ಧತಿಗಳನ್ನು ಸಂಪ್ರದಾಯಗಳನ್ನು ಆಚರಣೆ ಮಾಡೋದು ಬಿಟ್ಟಿದ್ದೆವು. ನಮ್ಮಲ್ಲಿ ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ಹಬ್ಬ ಅಮಾವಾಸ್ಯೆಗಳಿಗೆ ವಿಶೇಷವಾದಂತಹ ಆಹಾರಗಳನ್ನು ತಯಾರು ಮಾಡೋ ಪದ್ಧತಿ ನಮ್ಮಲ್ಲಿ ಇದೆ. ಯಾಕಂದ್ರೆ ಆಯಾ ಋತುಮಾನಕ್ಕೆ ಅನುಗುಣವಾಗಿ, ಆಯಾ ಕಾಲಕ್ಕೆ ಅನುಗುಣವಾಗಿ ಯಾವ ಆಹಾರವನ್ನು ಸೇವಿಸಬೇಕು, ಜೋಳ ಯಾವಾಗ ತಿನ್ನಬೇಕು, ಗೋಧಿ ಯಾವಾಗ ತಿನ್ನಬೇಕು, ಹೀಗೆ ನಮ್ಮ ಹಿರಿಯರು ನಮಗೆ ಪ್ರಾರಂಭದಿಂದಲೂ ಒಂದು ದಾರಿ ಹಾಕಿಕೊಟ್ಟಿದ್ರು. ಬಟ್ ಇವತ್ತು ನಾವೇನು ಮಾಡಿಬಿಟ್ಟಿದ್ದೆವು, ಈ ಇಡ್ಲಿ ದೋಸೆ ಫಡ್ ಜಗತ್ತಿನೊಳಗೆ ಎಲ್ಲವನ್ನೂ ನೆನಪಾರಿಬಿಟ್ಟಿದ್ದೆವು. ಸಿರಿಧಾನ್ಯಗಳ ಉಪಯೋಗ ಈಗೀಗ ಪ್ರಾರಂಭ ಆಗ್ಯದ. ಮತ್ತು ಬರೇ ಈ ಭತ್ತ ಅಕ್ಕಿಯನ್ನು ತಿನ್ನೋದು ರೂಢಿಯಾಗಿಬಿಟ್ಟಿತ್ತು. ಎಷ್ಟು 9 ಥರ ಸಿರಿಧಾನ್ಯಗಳು, ಅವುಗಳ ಬಳಕೆ ಭಾಳ ಜನಕ್ಕೆ ಗೊತ್ತಿಲ್ಲ. ಕಾರಣ ನಾವು ನಮ್ಮ ಹಿಂದಿನ ನವಣೆಯನ್ನು ಉಣ್ತಾ ಇದ್ದೆವು. ಬರಗ ಎಷ್ಟು ಒಳ್ಳೆಯ ರುಚಿಕಟ್ಟವಾದಂತಹ ಅನ್ನ ಆಗ್ತೈತೆ ಅದರಿಂದ. ಹೀಗೆ ಈ ನುಗ್ಗೆಕಾಯಿಯ ಸಸ್ಯನಾಮ, ವೈಜ್ಞಾನಿಕ ಸಸ್ಯನಾಮ ಮೋರಿಂಗಾ ಟೆರಿಗೋಸ್ಪರ್ಮ್ ಎಂದಿದ್ದು, ಇದು ಮೋರಿಂಗೇಸಿ ಕುಟುಂಬಕ್ಕೆ ಸೇರಿದೆ. ಯಾವ ಕುಟುಂಬ? ಮೋರಿಂಗೇಸಿ ಕುಟುಂಬ. ಇದು ಇದೇ ಕಾಲದಾಗ ಬೆಳೀತದೆ ಅಂತೇಳಿ. ಇದು ಬಹುವಾರ್ಷಿಕ ಸಸ್ಯ. ಮಳೆಗಾಲದಾಗ ಬೆಳೀಬೋದು, ಬೇಸಿಗೆ ಕಾಲದಲ್ಲಿ ಬೆಳೆಯಬಹುದು, ಚಳಿಗಾಲದಲ್ಲಿ ಬೆಳೆಯಬಹುದು. ಇದು ಗಿಡ ಹೆಮ್ಮರವಾಗಿ ಬೆಳೀತದೆ. ಸಂಯುಕ್ತ ಜೋಡಣೆ ಎಲೆಗಳನ್ನು ಹೊಂದಿರುತ್ತದೆ. ಹೂಗಳು ಬಿಳಿಯಾಗಿದ್ದು ಗೊಂಚಲುಗಳಲ್ಲಿ ಬಿಡುತ್ತವೆ. ಕಾಯಿಗಳು ತೆಳು ಮತ್ತು ಉದ್ದವಾಗಿ ಇರುತ್ತವೆ. ನುಗ್ಗೆಕಾಯಿ ಎಲ್ಲರೂ ನೋಡಿರಿ ವಿಟಮಿನ್ ಎ, ವಿಟಮಿನ್ ಸಿ, ಕಬ್ಬಿಣ, ರಂಜಕ, ಕ್ಯಾಲ್ಸಿಯಂ ಅಂಶಗಳು ಯಥೇಚ್ಛವಾಗಿ ನುಗ್ಗೆಕಾಯಲ್ಲಿ ಇರ್ತವೆ. ನಿಮಗೆ ಈ ನುಗ್ಗೆಕಾಯಿ ಮಹತ್ವ ಹೇಳ್ಬೇಕಂದ್ರೆ, 9 ಮೊಟ್ಟೆ ಅಥವಾ 9 ಕಪ್ ಬಾದಾಮಿ ಹಾಲು ಅಥವಾ 8 ಕಪ್ ಹಾಲು ಸೇವಿಸಿದಲ್ಲಿ ದೊರೆಯುವ ವಿಟಮಿನ್ ಎ ಅಂಶ ಕೇವಲ 1 ಕಪ್ ನುಗ್ಗೆ ಸೊಪ್ಪಿನ ರಸದಲ್ಲಿ ಇರ್ತದೆ. ನೋಡ್ರಿ ಎಷ್ಟು ಮಹತ್ವದೈತಿ. 6 ಕಿತ್ತಲೆ ಅಥವಾ 8 ಸೇಬು ಅಥವಾ 6 ನಿಂಬೆ ಅಥವಾ 16 ಬಾಳೆಹಣ್ಣು ಅಥವಾ 20 ಮಾವಿನ ಹಣ್ಣು ತಿಂದಲ್ಲಿ ಸಿಗುವ ವಿಟಮಿನ್ ಸಿ ಅಂಶ 1 ಕಪ್ ನುಗ್ಗೆ ಎಲೆಯ ರಸದಲ್ಲಿ ಸಿಗುತ್ತದೆ. ಅದರಂತೆ ಒಂದು ಮುಷ್ಟಿ ಸೊಪ್ಪು ನೀಡುವ ಕ್ಯಾಲ್ಸಿಯಂ ಅಂಶ 900 ಗ್ರಾಮ್ ಬಾದಾಮಿ ತಿಂದರೂ ಕೂಡ ಸಿಗಲ್ಲ. ಅಷ್ಟು 900 ಗ್ರಾಮ್ ಬಾದಾಮಿಗಿಂತಲೂ ಕೇವಲ 1 ಮುಷ್ಟಿ ನುಗ್ಗೆ ಸೊಪ್ಪಿನಲ್ಲಿ ಆ ಬಾದಾಮಲ್ಲಿ ಇರುವಂಥ ಸತ್ವ ಆ ನುಗ್ಗೆ ಸೊಪ್ಪಿನಲ್ಲಿ ಇರ್ತೈತಿ. ಅದಕ್ಕೆ ಕಿತ್ತಲೆ ಅಥವಾ 3 kg ಪಪ್ಪಾಯಿ ಹಣ್ಣಿಗೆ ಸಮಾನ 1 ಮುಷ್ಟಿ ಈ ನುಗ್ಗೆ ಸೊಪ್ಪು. ಹೀಗೆ ಎಲುಬಿಲ್ಲದ ಮಾಂಸ ಎಂದು ಕರೆಯಲ್ಪಡುವ ಈ ಸರ್ವಂತಾರಾಮಿ ಸಸ್ಯ ನುಗ್ಗೆ ಅತಿ ಸರಳವಾಗಿ ಎಲ್ಲ ಕಡೆ ಬೆಳೀತದಂದ್ರೂ ನಾವು ಅದರ ಉಪಯೋಗ ಮಾಡೋಂಗಿಲ್ಲ. ಯಾಕಂದ್ರೆ ನಮ್ಗೆ ಅದರ ಮಹತ್ವ ಗೊತ್ತಿಲ್ಲ. ಔಷಧಿಯ ಗುಣ, ಯಾವ ಔಷಧಿ ಗುಣ ನುಗ್ಗೆಯಲ್ಲಿ ಅನ್ನೋದು ಗೊತ್ತಿಲ್ಲ. ಏನು ಇದರ ಔಷಧೀಯ ಗುಣಗಳು ಏನು? ಪ್ರತಿದಿನ ಮಕ್ಕಳಿಗೆ 1 ಲೋಟ ನುಗ್ಗೆ ಸೊಪ್ಪಿನ ರಸವನ್ನು ನೀಡಿದಲ್ಲಿ ಇರುಳುಗಣ್ಣು ತೊಂದರೆ ಬಾರದಂತೆ ತಡೆಗಟ್ಟಬಹುದಲ್ಲದೆ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ನೋಡಿರಿ, ಪ್ರತಿದಿನ ಮಕ್ಕಳಿಗೆ 1 ಲೋಟ ನುಗ್ಗೆ ಸೊಪ್ಪು ರಸ ನೀಡಿದಾಗ ಎ ವಿಟಮಿನ್ ಯಥೇಚ್ಛವಾಗಿರೋದು, ಇರುಳುಗಣ್ಣ ತೊಂದರೆ ಕಡಿಮೆ ಆಗ್ತೈತಿ.
ಭೇದಿ ಉಂಟಾದಾಗ 1 ಚಮಚ ನುಗ್ಗೆ ಎಲೆ ರಸಕ್ಕೆ 1 ಚಮಚ ಜೇನುತುಪ್ಪನ್ನು 1 ಲೋಟ ಎಳನೀರಿನಲ್ಲಿ ಬೇಯಿಸಿ 2 ಗಂಟೆಗಳಿಗೊಮ್ಮೆ ಕುಡಿಯಬೇಕು. ಇದರಿಂದ ರಕ್ತಹೀನತೆಯಿಂದ ಬಳಲುವವರು ಅದನ್ನು ಕಡಿಮೆ ಆಗ್ತೈತಿ. 150 ಗ್ರಾಮ್ ಎಳೆ ಎಲೆಗಳನ್ನು ಮತ್ತು 100 ಗ್ರಾಮ್ ನುಗ್ಗೆ ಹೂಗಳನ್ನು ಸ್ವಲ್ಪ ಉಪ್ಪು ಬೆರೆಸಿ ನೀರಲ್ಲಿ ಕಾಯಿಸಿ ಕುಡಿಯಬೇಕು. ನುಗ್ಗೆ ಬೇರನ್ನು ಕುಟ್ಟಿ ಪುಡಿ ಮಾಡಿ ಎಳ್ಳೆಣ್ಣೆಯಲ್ಲಿ ಬೇಯಿಸಿ, ಎಳ್ಳೆಣ್ಣೆ ಅಂದರೆ ಉಳುವಂಥ ಎಣ್ಣೆ, ಎಳ್ಳು ಪ್ಲಸ್ ಎಳ್ಳೆಣ್ಣೆಯಲ್ಲಿ ಬೆರೆಸಿ ಕಾಯಿಸಿ ತೈಲ ತಯಾರಿಸಿಟ್ಟುಕೊಂಡು ಚರ್ಮ ರೋಗಗಳಿಗೆ ಲೇಪಿಸಬೇಕು. ಏನು ತುರಿಕೆ ಅದು ಇಂಥ ಇತ್ತಂದ್ರೆ ಹೋಗ್ತದೆ. ಹೀಗೆ ನುಗ್ಗೆ ಸೊಪ್ಪನ್ನು ಹಿಂಡಿ ಬರುವ ರಸವನ್ನು ಸಣ್ಣಗಿನ ಉರಿಯ ಮೇಲಿರಿಸಿ ಬಿಸಿ ಮಾಡಿ ನಂತರ ಇದಕ್ಕೆ ಹಾಲು ಸಕ್ಕರೆ ಬೆರೆಸಿ ಮಕ್ಕಳಿಗೆ ಕುಡಿಸುವುದರಲ್ಲಿ ಶಾರೀರಿಕ ಬೆಳವಣಿಗೆ ಉತ್ತಮವಾಗುವುದಲ್ಲದೆ ರೋಗ ನಿರೋಧಕ ಶಕ್ತಿಯು ಅಧಿಕವಾಗುತ್ತದೆ. ನಾವೆಲ್ಲ ಬೋರ್ಮಿಟಾ, ಹಾರ್ಲಿಕ್ಸ್, ಕಾಂಪ್ಲೇನ್ ಇದೆಲ್ಲ ಎಷ್ಟು ಅಡ್ವರ್ಟೈಸ್ ತೋರಿಸ್ತಾರೆ, ಬೋರ್ಮಿಟಾ ಕುಡಿಸ್ರಿ. ಅದಕ್ಕಿಂತ ಸತ್ವಹಿತವಾದಂಥದ್ದು ಈ ನುಗ್ಗೆಯ ಸೊಪ್ಪಿನಲ್ಲದ. ಅದಕ್ಕೆ ಹೇಳ್ತಾರೆ, ಈ ನೋಡ್ರಿ, ನುಗ್ಗೆ ಸೊಪ್ಪನ್ನು ಹಿಂಡಿ ಬರುವ ರಸವನ್ನು ಸಣ್ಣಗಿನ ಉರಿ ಮ್ಯಾಗಿರಿಸಿ ಬಿಸಿ ಮಾಡಿ ನಂತರ ಇದಕ್ಕೆ ಹಾಲು ಸಕ್ಕರೆ ಬೆರೆಸಿ ಮಕ್ಕಳಿಗೆ ಕುಡಿಸೋದಲ್ಲಿ ಶಾರೀರಿಕ ಬೆಳವಣಿಗೆ ಉತ್ತಮ, ಅಂದರೆ ದೇಹದ ಆಡಳಿತ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗ್ತದೆ ಅಂತ. ಅದಕ್ಕೆ ರೋಗ ನಿರೋಧಕ ಶಕ್ತಿ ಅತಿ ಹೆಚ್ಚಾಗಿರೋದರಿಂದ ನುಗ್ಗೆ ಎಳೆಕಾಳಲ್ಲಿ ಆರು ಹೆಚ್ಚು ಬಳಸೋದರಿಂದ ಜಂತು ಹುಳು ಮತ್ತು ಸೂಜಿ ಹುಳುಗಳು ತಡೆಗಟ್ಟಬಹುದು. ನಮ್ಮ ದೇಹದಲ್ಲಿ ಮಲಬದ್ಧತೆ ಕಾರಣ ಆಗುವಂಥ ಈ ನುಗ್ಗೆ ಜಂತು ಹುಳು, ಸೂಜಿ ಹುಳು ಅಂತ ಇರ್ತಾವಂತ, ಅವು ತಡೆಗಟ್ಟಬಹುದು. ಮತ್ತು ಇದರಿಂದ ಮೂತ್ರಸ್ರಾವ ಸಲೀಸಾಗಿ ಆಗುತ್ತದೆ. ಸೊಪ್ಪಿನ ರಸಕ್ಕೆ ನಿಂಬೆ ರಸ ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡಲ್ಲಿ ಮುಖದ ಕಾಂತಿಯು ಹೆಚ್ಚುತ್ತದೆ. ನೋಡಿರಿ, ಈಗೆಲ್ಲ ಬ್ಯೂಟಿ ಪಾರ್ಲರ್ ಹೋಗೋದು ಅಥವಾ ಎಲ್ಲ ಫೇರ್ ಆ್ಯಂಡ್ ಲವ್ಲಿ ಹಚ್ಚೋದು ಅಥವಾ ಮೆನ್ಸ್ ಫೇರ್ನೆಸ್ ಕ್ರೀಮ್ ಹಚ್ಚುವುದಕ್ಕಿಂತನೂ ಇದನ್ನು ಸೊಪ್ಪಿನ ರಸಕ್ಕೆ ನಿಂಬೆ ರಸ ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡಲ್ಲಿ ಮುಖದ ಕಾಂತಿ ಹೆಚ್ಚಾಗ್ತದಂತೆ. ಗರ್ಭಿಣಿಯರಿಗೆ ನುಗ್ಗೆ ಸೊಪ್ಪನ್ನು ಬೇಯಿಸಿ ರಸ ತೆಗೆದು ಕುಡಿಸಲಿ ಹೆರಿಗೆ ನಂತರ ಎದೆಹಾಲಿನ ಉತ್ಪತ್ತಿ ಸಮೃದ್ಧಿಯಾಗಿ ತಾಯಿ ಮಗುವಿನ ಆರೋಗ್ಯ ಉತ್ತಮವಾಗುತ್ತದೆ. ನೋಡಿ, ಎಷ್ಟು ಈ ಗರ್ಭಿಣಿಯರಿಗೆ ಮತ್ತು ತಾಯಿಯಂದರೆ ಎಷ್ಟು ಉಪಯುಕ್ತವಾದಂಥ ಗುಣವನ್ನು ಈ ನುಗ್ಗೆಕಾಯಿ ಒಳಗೊಂಡದ. ಬಾಯಿ ಹುಣ್ಣಿನ ತೊಂದರೆ ಇರುವಾಗ, ಅಂದರೆ ಬಾಯಿ ಬಕ್ಕಿಗಳಾದಲ್ಲಿ ಈ ನುಗ್ಗೆ ಎಲೆಯನ್ನು ಅರೆದು ಮೊಸರಿನೊಂದಿಗೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಬೇಕು. ನುಗ್ಗೆಯನ್ನು ಹಿತಮಿತವಾಗಿ ಬಳಸಲು ಹೃದಯಕ್ಕೆ ಬಲದಾಯಕ, ಹೃದಯ ಬಲಿಷ್ಠ ಆಗ್ತದೆ. ಅತಿಯಾಗಿ ಬಳಸಲು ಉರಿ ಪಿತ್ತ ಹೆಚ್ಚುತ್ತದೆ. ಅತಿ ಹೆಚ್ಚು ಬಳಕೆ ಮಾಡೋದು, ಅತಿ ಆದರೆ ಅಮೃತವೂ ಕೂಡ ವಿಷ ಅಂತ. ಯಾವುದನ್ನ ಒಂದು ಮಿತಿಯಲ್ಲಿ ಬಳಕೆ ಮಾಡಬೇಕು. ಹೊಟ್ಟೆ ನೋವು, ಚರ್ಮ ರೋಗ, ಕ್ಷಯ, ದಮ್ಮು, ಹೊಟ್ಟೆ ಉಬ್ಬರ ಗುಣವಾಗುತ್ತದೆ. ನೋಡಿರಿ, ಇದು ಎಷ್ಟು ಉಪಯುಕ್ತ ಔಷಧಿ ಗುಣ. ಹೊಟ್ಟೆ ನೋವು ಕಡಿಮೆ ಆಗ್ತದೆ, ಚರ್ಮ ರೋಗ ಕಡಿಮೆ ಆಗ್ತದೆ, ಕ್ಷಯ, ದಮ್ಮು, ಹೀಗೆ ಇಳುಗಣ್ಣ ತಪ್ಪಿಸುವುದು, ರೋಗನ ಶಕ್ತಿ ಹೆಚ್ಚುತ್ತದೆ, ರಕ್ತಹೀನತೆ ಕಡಿಮೆ ಆಗ್ತದೆ, ಚರ್ಮ ರೋಗಗಳು ಸೂಕ್ತ. ಹೀಗೆ ನುಗ್ಗೆಕಾಯಿ ಬಹಳ ಉಪಯುಕ್ತವಾದಂತಹ ಒಂದು ಸಸ್ಯವಾಗಿದ್ದು ಅತಿ ಹೆಚ್ಚು ಔಷಧ ಗುಣ ಹೊಂದಿದೆ. ಯಥೇಚ್ಛವಾಗಿ ಎ ವಿಟಮಿನ್ ಹೊಂದಿದೆ, ಸಿ ವಿಟಮಿನ್ ಹೊಂದಿದೆ, ಕಬ್ಬಿಣ ಹೊಂದಿದೆ, ರಂಜಕ ಹೊಂದಿದೆ. ಹೀಗೆ ಈ ನುಗ್ಗೆಕಾಯಿ ಉಪಯೋಗವನ್ನು ನಾವೆಲ್ಲರೂ ಮಾಡಬೇಕು, ಅದನ್ನು ಆಹಾರದಲ್ಲಿ ಬಳಕೆ ಮಾಡಬೇಕು, ನಮ್ಮ ಆರೋಗ್ಯವನ್ನು ನಾವು ಕಾಯ್ಕೋಬೇಕು. ಈ ಒಂದು ನುಗ್ಗೆಕಾಯಿ ಬಗ್ಗೆ ವಿಚಾರವನ್ನು ನಾವು ತಿಳಿದುಕೊಂಡೆವು. ಇಲ್ಲಿಗೆ ಈ 10 ಸಸ್ಯಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಸುಮಾರು 5 ಅಧಿವೇಶನಗಳಲ್ಲಿ ಇಷ್ಟು ವಿಚಾರಗಳನ್ನು ತಿಳಿದುಕೊಂಡೆವು. ಈ ಇವತ್ತಿನ ಇವತ್ತಿನ ತರಗತಿ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು, ಬಹು ಆಯ್ಕೆ ಪ್ರಶ್ನೆ ಅದ. ನುಗ್ಗೆ ಎಷ್ಟು ವರ್ಷಗಳ ಹಿಂದೆ ಪರಿಚಯವಿತ್ತು? ಒಂದು 2000 ವರ್ಷಗಳು, 3000 ವರ್ಷಗಳು, 1000 ವರ್ಷಗಳು, 500 ವರ್ಷಗಳು. ಇನ್ನು ಕೆಳಗಿನ ಯಾವ ಸಸ್ಯವನ್ನು ಔಷಧೀಯ ಖನಿಜ ಎಂದು ಕರೆಯುತ್ತಾರೆ? ಸರಳದ ಪ್ರಶ್ನೆ. ನಂದಿಬಟ್ಟಲು ಸಸ್ಯವನ್ನು ಅಥವಾ ನುಗ್ಗೆಯನ್ನು, ತುಂಬೆಯನ್ನು, ಒಂದಲಗನ್ನು. ಇನ್ನು ನುಗ್ಗೆಯ ವೈಜ್ಞಾನಿಕ ಹೆಸರು ಏನು? ಮುರ್ರೆಯ ಕೊಯಿನಿನಿ, ಟ್ರೈಟರ್ಪಿನೈಡ, ಗ್ಲೈಸಿರೈಸ್ ಗ್ಲಾಬ್ರ, ಮೋರಿಂಗಾ ಟೆರಿಗೋಸ್ಪರ್ಮ. ಇವುಗಳಲ್ಲಿ ಯಾವುದೋ ಒಂದು ಉತ್ತರ ಯಾವ ಸರಿಯಾದ ಹಾಕಿರಿ. ನುಗ್ಗೆಯಲ್ಲಿ ಯಾವ ವಿಟಮಿನ್ ಅತಿ ಹೆಚ್ಚಾಗಿದೆ? ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ ಡಿ. ಎಲುವಿಲ್ಲದ ಮೋಸ ಎಂದು ಯಾವುದನ್ನು ಕರೆಯುತ್ತಾರೆ? ಹಿಂದಿನ ತರಗತಿಯಲ್ಲಿ ಬಂದದ, ಇದೇ ತರಗತಿಯಲ್ಲಿ ಬಂದದ. ನುಗ್ಗೆ, ನಂದಿಬಟ್ಟಲು, ಕರಿಕಾಯಿ, ಒಂದೆಲಗ. ಹೀಗೆ ಇಷ್ಟು ವಿಚಾರಗಳ ನುಗ್ಗೆಯ ಬಗ್ಗೆ ಸಂಬಂಧಪಟ್ಟಂಥ ಇಷ್ಟು ವಿಚಾರಗಳನ್ನು ಈ ತರಗತಿಯಲ್ಲಿ ನಾವು ತಿಳಿದುಕೊಂಡು ಮುಂದಿನ
ಅವಧಿಯಲ್ಲಿ ಇನ್ನು ಕೊನೆಯ ಈ ಒಂದು ಪಠ್ಯಕ್ಕೆ ಈ ಒಂದು ಗದ್ಯ ಸಂಬಂಧಪಟ್ಟದ ಕೊನೆಯ ಅಧಿವೇಶನ. ಅದು ಇಡೀ ಆ ಪಾಠದ ಏನೋ ನಾವು ಹಿಂದಿನ 5 ತರಗತಿ ಏನು ತಿಳ್ಕೊಂಡು ಅನ್ನೋ ವಿಚಾರನ ಕೊನೆಗೆ ವಿಚಾರ ಮಾಡಿ ಅದರ ಮೇಲೆ ಬರುವಂಥ ಪ್ರಶ್ನೆಗಳನ್ನು ಯಾವ ರೀತಿ ಪ್ರಶ್ನೆಗಳು ಬರಬಹುದು ಎಂಬುದನ್ನು ನಾವು ಚರ್ಚೆ ಮಾಡಿ ಈ ಒಂದು ಗದ್ಯವನ್ನು ಮುಗಿಸೋಣ. ಎಲ್ಲರಿಗೂ ಇಲ್ಲಿವರೆಗೆ ನನ್ನ ತರಗತಿಯನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು.